ಎಲ್ರಿಗೂ ಇವತ್ತಿನ ವಿಡಿಯೋಗೆ ಸ್ವಾಗತ. ನಾವು ಅಮ್ಮಂಗೆ ಹೊಸ ಬಿಸ್ನೆಸ್ ಹಾಕೊಟ್ಟಿದ್ದೀನಿ ಇಲ್ಲಿ. ₹100 ಕೆಜಿನ ಯಾವ ಅವರೆಕಾಳು ₹100, ಹೆಸರು ತೊಗರಿಬೇಳೆ ₹100, ಎಲ್ಲ ₹100 ಬನ್ನಿ. ಎಲ್ಲ ಬಂದಿದೆ. ಗಾಡಿ ಮನೆ ಮಗ್ಳಿಗೆ ಬಂದಿದೆ. ಎಲ್ಲ ಬಂದಿದೆ. ಬನ್ನಿ. ಅಡ್ರೆಸ್ ನಿಮ್ಮೂರು ಹೇಳ್ಬೇಕು. ನೀನ್ ಇಲ್ಲಿ ಬಂದಿರೋದು ತೊಗರಿ ಬೆಳೆದಿದ್ದೆ ನೀನು ಬತ್ತಿ ₹100ಗೆ. ಅವ್ರು ಹೇಳ್ತಾರಲ್ಲ ಹಂಗೆ ಹೇಳಮ್ಮ. ಏನಂತ ₹10 ಅಂದ್ರೆ ರೇಡಿಕಾಯಿ ಫಿಕ್ಸ್ ಮಾಡಿ ಮಡಿಕಂಡು ರಾತ್ರೆಲ್ಲ ಮಾತಾಡ್ಕೊಂಡು ಹಾಕೋದು. ಏನ್ ರೆಡಿಕಾಯಿ ಅದು ನಾನೆಲ್ಲ ಅದೇ ನೋಡಿ ಮುಂದಗಡೆ ಏನಂತಾರ ಅದಕ್ಕೆ? ರೇಡಿಕಾಯಿ ಮಿಕ್ಸ್ ಇಟ್ಟು. ಗಾಯ್ಸ್ ಎಲ್ರಿಗೂ ಇವತ್ತಿನ ವಿಡಿಯೋಗೆ ಅಫಿಷಿಯಲ್ ಸ್ವಾಗತ. ಇವಾಗ ಬೆಳಗ್ಗೆ ಅಲ್ಲ ರಾತ್ರಿ ಅಲ್ಲೇ 7:45 ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ. ಅವಾಗಲೇ ನಮ್ಮ ಅಮ್ಮ ಒಂದು ಕ್ಲಿಪ್ಪು ಇದು ಮಾಡ್ತಲ್ಲ, ತರಕಾರಿ ಬೇಳೆ ಎಲ್ಲ ತಗೊಳಕ ಹೋಗಿ ಮೇಲೆ ಜಗಳಕ್ಕೆ ಹೋಯ್ತು. ಅದಕ್ಕೆ ಮಾಡ್ಕೊಂತ ಇದ್ದೀನಿ. ವಿಡಿಯೋ ಮಾಡಿದ ತಕ್ಷಣ ಹಂಗೆ ನಿಲ್ಸ್ಬಿಡ್ತು. ಇವತ್ತು ಭಾನುವಾರ ಏನೇನೋ ಕೆಲಸ ಮಾಡ್ಕೊಂಬಂದಿದ್ದೆ. ನನ್ನ ಫ್ರೆಂಡ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ಬಿಟ್ಟಿದ್ದ. ಅದೆಲ್ಲ ಮುಗಿಸ್ಕೊಂಬಷ್ಟಕ್ಕೆ ಮಧ್ಯಾಹ್ನ 2 ಗಂಟೆ ಆಗೋಯ್ತು. ಅದಕ್ಕೆ ವಿಡಿಯೋ ಏನು ಮಾಡೋಕ್ಕಾಗಲಿಲ್ಲ. ಹಾಸ್ಪಿಟಲ್ ಮಾಡ್ಕೊಂಡು ನಾನು ಕಿರಣ ಹೋಗಿದ್ದೋ, ನೋಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಬಂದು ಇವಾಗ ಅಡುಗೆ ಕಾರ್ಯಕ್ರಮ ಮಾಡ್ತೀನಿ ಬರ್ರಿ. ನಮ್ಮ ಅಮ್ಮ ಕೈಲಿ ನೋಡ್ರಿ. ನಮ್ಮ ಅಮ್ಮ ಇದು ಸಬಾಕ್ಸಿ ಸೊಪ್ಪು ಎಲ್ಲ ಕ್ಲೀನ್ ಮಾಡ್ಕೊಂತದೆ. ನನ್ನ ತಂಗಿ ಕೊತ್ತಾಳ್ಸಿನ್ಕಾಯಿ, ಇದನ್ನ ಕೊತ್ತಾಳ್ಸಿನ್ಕಾಯಿ ಅಂತಾರೆ. ಹಳಸಿನ್ಕಾಯಿ ಇದು ಇನ್ನು ಪೀಚ್ ಇರ್ತಲ್ಲ, ಪೀಚ್ ಹಳಸಿನ್ಕಾಯಲ್ಲಿ ಇವತ್ತು ಕಬಾಬ್ ಮಾಡ್ತೀನಿ ಅಂತವಳೆ. ಕಬಾಬ್ ಮತ್ತೀಗ ಬಿರಿಯಾನಿ ಅದ್ರಾಗೇನೆ ಇವತ್ತು ಅದ್ರ ಜೊತೆ ತೋರಿಸ್ತೀನಿ. ಬೇರೆ ಏನೂ ಸಿಗಲಿಲ್ಲ. ನಾಳೆ ಏನಾದ್ರು ಹೊಸದಾಗಿ ರೆಡಿ ಮಾಡ್ತೀನಿ. ಇವತ್ತು ಕುಕಿಂಗ್ ಬ್ಲಾಗು ನೋಡ್ಕೊಳ್ರಿ ಕೊನೆವರೆಗೂ. ಹೆಂಗೆ ಕೊತ್ತಾಳ್ಸಿನ್ಕಾಯಲ್ಲಿ ಬಿರಿಯಾನಿ ಮತ್ತೆ ಕಬಾಬ್ ಹೆಂಗೆ ಮಾಡ್ತಾರೆ ಅಂತ ನೋಡ್ಕೊಳ್ರಿ, ಚೆನ್ನಾಗಿರ್ತದೆ. ಇವಾಗ ಸ್ವಲ್ಪ ಮೆಟೀರಿಯಲ್ಸ್ ತರಕ್ಕೆ ಹೋಗೋಣ ಅಂಗಡಿಗೆ. ಇವತ್ತಿನ ಕುಕಿಂಗ್ ವಿಡಿಯೋಗೆ ನನ್ನ ಕಡೆಯಿಂದ ಅಫಿಷಿಯಲ್ ಸ್ವಾಗತ. ಇವತ್ತೇನು ಹೇಳು? ಕೊತ್ತಾಳ್ಸಿನ್ಕಾಯಿ ಕಬಾಬ್ ಮತ್ತೆ ಬಿರಿಯಾನಿ. ಪ್ಯೂರ್ ವೆಜಿಟೇರಿಯನ್, ಏನು ನಾನ್ ವೆಜ್ ಐಟಮ್ ಏನು ಯೂಸ್ ಮಾಡಲ್ಲ, ಪಕ್ಕಾ ವೆಜಿಟೇರಿಯನು. ನೋಡ್ರಿ ಹೆಂಗೆ ಮಾಡೋದಂತ. ಫಸ್ಟ್ ಕಬಾಬ್ ಪ್ರೊಸೆಸ್ ಹೇಳ್ತಾನೆ ಹೇಳ್ರಿ. ಏನು ಹೇಳಿ ಕಬಾಬ್ ಮಾಡೋಕ್ಕೆ? ಫಸ್ಟು ಕಬಾಬ್ಗೆ ಕೊತ್ತಾಳ್ಸಿನ್ಕಾಯಿ ನಿಮ್ಗೆ ಕಬಾಬ್ ಅಂದ್ಬಿಡುತ್ತೆ 5 ದಿನ. ಏನಂತ ಗೊತ್ತಾ? ಆಲೂಗೆಡ್ಡೆ ಪಕೋಡ ಡಿಫ್ರೆಂಟ್ ಆಗಿ. ಕೊತ್ತಾಳ್ಸಿನ್ಕಾಯಿ ಪಕೋಡ ಅನ್ನು. ಕೊತ್ತಾಳ್ಸಿನ್ಕಾಯಿ ಪಕೋಡ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡ್ಕೊಳ್ರಿ. ಗೈಸ್ ಇದು ಬೋನ್ಲೆಸ್ ಚಿಕನ್ ಅನ್ಕೊಳ್ರಿ. ಬೋನ್ಲೆಸ್ ಚಿಕನ್ನ ಯಾವ್ಯಾವ ಸೈಜ್ ಬೇಕು ಆ ಸೈಜಿಗೆ ಕಟ್ ಮಾಡ್ಕೊಳ್ರಿ. ಕೊತ್ತಾಳ್ಸಿನ್ಕಾಯಿ ಇದು ಹಳ್ಳಿಗಡೆ ಎಲ್ಲ ಸಿಗ್ತದೆ. ಹಳಸಿನ್ಕಾಯಿ ಪೀಚು ಚಿಕ್ಕ ಪೀಚ್ ಆಗಿರ್ತದೆ, ಅದಕ್ಕೆ ಕಿತ್ಕೊಂಡ್ಬಂದಿರೋದು. ಯಾವ್ಯಾವ ಸೈಜ್ ಬೇಕಾ ಸೈಜ್ ಕುಯ್ಕೊಳ್ರಿ. ನಮಗೆ ಬೇಕಾಗಿರೋ ಸೈಜಾಗೆ ಇವ್ಳು ಕುಯ್ಕೊಂಡವಳೆ. ಏನು ಹಂಗೆ ನೋಡ್ತಾ ಇದ್ದಿ? ಬಾಯ್ಲಿ ಇಲ್ಲಿ ನಿಂತ್ಕೊಂಡು ನೋಡ್ಕೊ ಬಾಯ್ಲಿ. ನಿಂದೆ ಮುಂದೆ ನೆಕ್ಸ್ಟು. ಫಸ್ಟು ಕಬಾಬ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಬಾಬ್ಗೆ ಬೇಯಿಸ್ಕೊಬೇಕು. ಫಸ್ಟು ಜೋರಾಗಿ ಹೇಳೋ, ಸ್ವಲ್ಪ ವಾಯ್ಸ್ ಕೊಡು. ಕಬಾಬ್ಗೆ ಎಷ್ಟು ಬೇಕು ಅಷ್ಟು ವಾಯ್ಸ್ ಫಸ್ಟೇ ಬೇಯಿಸ್ಕೊಬೇಕಂತೆ. ಎಷ್ಟು ವಿಷಲ್ಲು? ಒಂದೇ ಗೈಸ್, 1 ವಿಷಲ್ಲು. ಹಂಗೆ ಕಳ್ಸಾಕಿದ್ರೆ ಹೊಟ್ಟೆ ನೋವು ಬರ್ತದೆ. ಹಂಗೆ ಹಾಕಿದ್ರೆ ಹೊಟ್ಟೆ ನೋವು ಬರ್ತದೆ. ಹಂಗೆ ಹಾಕಿದ್ರೆ ಹೊಟ್ಟೆ ನೋವು ಬರ್ತದೆ ಗೈಸ್. ಕಳ್ಸಾಕಿದ್ರೆ ಬೇಯಿಸ್ಕೊಬೇಕಂತೆ. ಫಸ್ಟು ಎಷ್ಟೆಷ್ಟು ಬೇಯಿಸ್ಕೊಬೇಕಂತ ಹೇಳು. ಅರ್ಧ ಬೇಯಿಸ್ಕೊಬೇಕಾ, ಮುಕ್ಕಾಲು ಭಾಗ ಬೇಯಿಸ್ಕೊಬೇಕಾ? 1 ವಿಷಲ್ಲ ಗೈಸ್. 1 ವಿಷಲ್ ಬೇಯಿಸ್ಕೊಳ್ರಿ. ಇದು ಕೊತ್ತಾಳ್ಸಿನ್ಕಾಯಿ ಪಕೋಡ ಮಾಡೋಕ್ಕೆ ಅದು ಆ ಕಡೆ ಬಿಕ್ಬಿಡು. ನೆಕ್ಸ್ಟ್ ಬಿರಿಯಾನಿ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ಕೊ. ಅದ್ರ ಪಡೆ ಬೇಯ್ತದೆ. ಬರ್ರಿ ನೀವು ಸೈಡ್ ನಿಂತ್ಕೊಂಡು ಇಲ್ಲಿ ಮರಿ ನೋಡ್ತಾ ಇದ್ದಿ. ಮುಂದೆ ಕಲಿತೀನಿ ನೀನು. ಇವಾಗೆ ಕಲಿಬಾ. ಗೈಸ್ ಅದಕ್ಕೆ ಹಂಗೆ ಉಪ್ಪು ಹಾಕಂತಾವಳೆ. ರುಚಿಗೆ ತಕ್ಕಷ್ಟು ಅಲ್ಲ ಒಂದು ಸ್ವಲ್ಪ ಹಾಕೊಳ್ರಿ. ಅದು ಹಂಗೆ ಖಾಲಿ ಬೇಯಿಸ್ಬೇಡ್ರಿ. ಅಮ್ಮ ಅದು ಯಾರೋ ಉಪ್ಪನ್ನ ಪ್ಲಾಸ್ಟಿಕ್ ಡಬ್ಬಲ್ ಮಾಡಬಾರ್ದು ಅಂತ ಹೇಳೋರಿ. ನಿನಗೆ ಗೊತ್ತಿಲ್ವ? ಕಾಮನ್ ಸೆನ್ಸ್ ಇಲ್ವಾ? ಏನ್ರ ಗೊತ್ತಿಲ್ಲ. ನಿಮ್ಮ ಮೊನ್ನೆ ಬಿಡೋದೇ ಹೇಳೋರೆ. ಗೈಸ್ ಅದೇನಕ್ಕೆ ಅಂತ ಗೊತ್ತಿಲ್ಲ. ಕಮೆಂಟ್ ಮಾಡ್ರಿ ಏನಕ್ಕೆ ಅಂತ. ಯಾರು ಸ್ವಲ್ಪ ಜನ ಕಮೆಂಟ್ ಮಾಡಿದ್ರ. ನಮ್ಮ ಮನೆಗೆ ಹೋಗಿರೋ ಹಿಂಗೆ ಕಾಲದಿಂದನೂ ಬರೀ ಉಪ್ಪನ್ನ ಪ್ಲಾಸ್ಟಿಕ್ ಡಬ್ಬಲ್ ಮಾಡಿರೋದು. ಅಲ್ಲಮ್ಮ ಅದಕ್ಕೇನೆ ಅರ್ಶಿನ ಹಾಕೋದು ಹೆಂಗೆ ಅಂತ ಹೇಳು. ಅರ್ಶಿನ ಆಗೋದು ಹತ್ರ ಇರ್ತದಲ್ಲ ಸಣ್ಣ ಕಸಿ ಅದೆಲ್ಲ ಹೋಗ್ಲಿ ಅಂತ. ಕಸಿ ಎಲ್ಲ ಹೋಗ್ಲಿ ಅಂತ ಇದು. ತಾಯಿ ವಾಯ್ಸ್ ಜೋರ ಕೊಡಮ್ಮ ನೀನು ಒಂಚೂರು. ತಾಯಮ್ಮ ನೆಕ್ಸ್ಟ್ ಬಿರಿಯಾನಿ ಪ್ರೊಸೀಜರ್ ಸ್ಟಾರ್ಟ್. ಹೇಳಮ್ಮ ಒಂದೊಂದೇ. ಸೇಮ್ ಚಿಕನ್ ಬಿರಿಯಾನಿ ಮಾಡ್ದಂಗೆನಾ? ಬೇರೆ ಥರ ಏನಾದ್ರು ಆಯ್ತಾ? ಚಿಕನ್ ಬಿರಿಯಾನಿನೇ ಅಷ್ಟೇ ತಾನೇ. ಮತ್ತೆ ಇನ್ನೇನು ಮಾಡ್ಕೊಂಬ, ನಾವು ತಿಂತಿರ್ತೀವಿ ಆಮೇಲೆ. ಸರಿನಾ ಗೈಸ್? ಅವಳು ಮಾಡ್ಕೊಂಬತ್ತಾಳೆ ಚಿಕನ್ ಬಿರಿಯಾನಿ ಹೆಂಗೆ ಮಾಡ್ತಾರೆ ಹಂಗೆ ಅಂತೆ ಮಾಡ್ಕೊಂಬತ್ತಾಳೆ. ಇಲ್ಲಮ್ಮ ಇಲ್ಲಿ ಇವ್ರನ್ನ ಅನಂತ ಪದ್ಮನಾಭ ಮನ್ಗಿರೋದು. ಏನ್ ಕಲ್ಸಿದ್ಯಪ್ಪ ನೀನು ಅಡಿಗೆ ಮಾಡೋದು? ಯಾವತ್ತಿಂದ ಕೇಳಲ್ಲ ಎಲ್ಲ ಗೈಸ್ ಕುಕ್ಕಿಂಗ್ ಜೊತೆ ಮಿಕ್ಸು ಎಂಟರ್ಟೈನ್ಮೆಂಟ್ ಮಾಡೋದನ್ನ ಮಾಡ್ತೀವಿ. ನೀನು ಎಂಟ್ರಾಡ್ ಸ್ವಾಮಿ ತಿರುಪತಿ ಮರ್ರಿ ನೀನು ಹೋದ್ಮೇಲೆ ನಾನ್ ಮಾಡ್ಕೊಡ್ತೀನಿ ಬಿಡ. ಅಮ್ಮಗೆ ನಮ್ಮ ಅಮ್ಮನ್ ಚೆನ್ನಾಗಿ ಮಾಡಿಕೊಂತೀನಿ ಅವಳಮ್ಮ. ಅವಾಗ ಇನ್ನೂ ಚೆನ್ನಾಗಿ ಮಾಡ್ತೀನಿ ನಾನು. ಇವಾಗ ಒಂದು ಸ್ಕ್ರೀನ್ ಫೋನ್ ಕೊಡ್ತೀನಿ ಗೈಸ್. ನಮ್ಮ ಅಮ್ಮಂಗೆ ಸ್ಕ್ರೀನ್ ಫೋನ್ ಕೊಡ್ಸೋಣ ಅನ್ಕೊಂಡಿದ್ದೀನಿ. ಬೇಕೇನಮ್ಮ? ಆಮೇಲೆ ಯೂಟ್ಯೂಬ್ ಎಲ್ಲ ನೋಡ್ಕೊಂಡು ಕಲ್ತ್ಕೊಂಡು ನೀನು. ಕೀಪ್ಯಾಡ್ ಯೂಸ್ ಮಾಡಕ್ ಬರಲ್ಲ. ನಾನು ಹೆಂಗ ಕಲ್ತ್ಕೊಂಡು ನೋಡ್ತೀವಪ್ಪ. ಹೆಂಗನ್ಬೇಕಳ ಮೇಲೆ ನೋಡಿ ಮಾಡ್ಕೊಂಡು ನೋಡ್ತೀವಿ. ಟಿವಿ ಹಾಕಕ್ ಬರಲ್ಲ. ನನಗೆ ಫೋನ್ ಕೊಡಿಸ್ಬಿಟ್ಟು ಏನ್ ಮಾಡ್ಕಂತಿ? ಸಾಕು ಮಾತಾಡಿದ್ದು. ನೆಕ್ಸ್ಟ್ ಅಡಿಗೆ ಕುಕಿಂಗ್ ಗೈಸ್. ಇಷ್ಟು ಎಣ್ಣೆ ಹಾಕೊಂಡು ಒಳ್ಳೆ 3 ಸ್ಪೂನ್. ಎಷ್ಟಿದು? 3 ಸ್ಪೂನ್.
ಗೈಸ್ ಆಮೇಲೆ ನಮ್ಮ ಮನೆ ಕೇಳೋ ಎಣ್ಣೆ ಯಾವುದೊಂದು ಯೂಸ್ ಮಾಡೋದು ಯಾವ್ದು ಅಂತ ಕೇಳಿದ್ರ ನಮ್ಮ ಮನೆಗೆ ಎಣ್ಣೆ ಯೂಸ್ ಮಾಡೋದು ರುಚಿಗೋಲ್ಡು. ಅದು ಒಂದ್ಸಲಿ ಮಾಡಿದ್ದೆ ಬ್ರ್ಯಾಂಡೆಡ್ ಚೇಂಜ್ ಮಾಡೋಣ ಅಂತ, ಫ್ರೀಡಮ್ ಗೋಲ್ಡ್ ವಿನ್ನರ್ ಅಂತ. ನಮ್ಮ ಮನೆಗೆ ಯಾರಿಗೂ ಸೆಟ್ ಆಗಲ್ಲ. ನಮ್ಮ ಮನೆಗೆ ಜಮಾನ್ದಿಂದ ಅದೇ ಯೂಸ್ ಮಾಡ್ಕೊಂಡ್ಬಿಟ್ಟವ್ರೆ. ನಾನು ಚೇಂಜ್ ಮಾಡಿದ್ಕೆ ಅಲರ್ಜಿ ಎಲ್ಲ ಆಗ್ಬಿಟ್ಟು ಫುಲ್ಲು ಬಾಡಿಲೆಲ್ಲ ಇನ್ಫೆಕ್ಷನ್ ಆಗ್ಬಿಟ್ಟಿತ್ತು. ನಮಗೆ ಸ್ಕಿನ್ ಇನ್ಫೆಕ್ಷನ್ ಎಲ್ಲ, ಅದಕ್ಕೆ ಇದೇ ಸೆಟ್ ಆಗ್ಬಿಡುತ್ತೆ, ಇದೇ ಮಾಡ್ಕೊಳ್ತಾ ಇದೀವಿ. ಹೋಟ್ಲಗಳು ಅದೇ ಹಾಕೋದು, ನಮ್ಮ ಮನೆಗೆ ಅದೇ ಯೂಸ್ ಮಾಡೋದು ಅಷ್ಟೇ. ನಿಮ್ಮ ಮನೆಗೆ ಯಾವ ಥರ ಸೆಟ್ ಆಗಿರೋದು ಆ ಥರ ಯೂಸ್ ಮಾಡ್ಕೊಳ್ರಿ, ನಮ್ಮ ಮನೆಗೆ ಅದೇ ಯೂಸ್ ಮಾಡೋದು. ನೆಕ್ಸ್ಟು 3 ಈರುಳ್ಳಿ ಮೀಡಿಯಂ ಸೈಜು. ಇಷ್ಟು ಈರುಳ್ಳಿ, ಬಿಳಿ ಈರುಳ್ಳಿ. ಗೈಸ್ ಇದೆಲ್ಲ ಸೇಮ್ ಪ್ರೊಸೀಜರು. ಈರುಳ್ಳಿ, ಬೆಳ್ಳುಳ್ಳಿ, ಟೊಮಾಟೊ ಹಣ್ಣು, ಬಿರಿಯಾನಿ ಮಸಾಲೆ ಗೊತ್ತಲ್ಲ, ಈರುಳ್ಳಿ ಫ್ರೈ ಇವಾಗ ತಾನೇ, ಹೆಂಗೆ ನನಗೂ ಗೊತ್ತಮ್ಮ. ಹಳೆ ಪ್ರೊಸೀಜರು ಫುಲ್ಲು ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ ಉರಿತಾನೆ ಇರಬೇಕು. ಇದು ಫುಲ್ಲು ಫ್ರೈ ಆದಮೇಲೆ ಪಲಾವ್ ಐಟಮ್ ಏನೇನು ಅಂತ ಹೇಳ್ಬಿಡೋದ್ರಾಗೆ. ಪಲಾವ್ ಎಲೆ, ಎಳ್ಳು, ಇದು ಎಳ್ಳೆ, ಏಲಕ್ಕಿ, ಲವಂಗ 1 3, ಚಕ್ಕೆ ಶುದ್ಧ, ತಿರ್ಗಾ ಕಲ್ಲುವ, ಮರಾಠಿ ಮೊಗ್ಗು, ಸೋಂಪು, ಕಸ್ತೂರಿ ಮೆಂತಿ. ಸೋಂಪು ಅಲ್ಲ, ಅದು ಓಂಕಾಳು ಅಂತ ಎಷ್ಟೊಂದು ಜನ. ಓಂಕಾಳು ಸೋಂಪು ಅಂತಾಳೆ. ಓಂಕಾಳು ಬೇರೆ, ಇದು ಸೋಂಪು. ಇದು ಹೌದಾ? ಸೋಂಕಾಳ ಇದು. ಎಷ್ಟೊಂದು ಜನ ಮತ್ತೆ ಬಿರಿಯಾನಿ ಮಾಡ್ಬೇಕಾದ್ರೆ ಕಾಮೆಂಟ್ ಹಾಕಿದ್ರು ಸೋಂಕಾಳಲ್ಲ ಓಂಕಾಳು ಅಂತ. ಗೈಸ್ ಇದಾಗ್ತಿದಂಗೆ ಅರ್ಧ ಫ್ಲೇವರ್ ಗಮ್ ಅಂತ ಗೊತ್ತಾಗ್ತದೆ ಮೂಗಿಗೆ. ಟ್ರೈ ಮಾಡ್ರಿ ಯಾರಾದ್ರೂ ಸರಿ ಗೊತ್ತಿರಿ ನೋಡ್ರಿ. ನಮ್ಮ ಮನೆಗೆ ಹೋಮ್ ಟೂರ್ ಮಾಡ್ರಿ ಅಂತ ಹೇಳ್ತೀರಾ. ಹೋಮ್ ಟೂರ್ ಮಾಡೋಂಥ ಮನೆಯಲ್ಲ ಗೈಸ್, ನಮ್ದು ಚಿಕ್ಕದು. ಸುಮ್ಮನೆ ತೋರ್ಸ್ಕೊಂಡ್ಬಂದ್ರು 2 ನಿಮಿಷಕ್ಕೆ ಆಗೋದು ನಮ್ಮ ಮನೆ ತೋರಿಸೋದು. ಅದಕ್ಕೆ ಹೋಮ್ ಟೂರ್ ಎಲ್ಲ ಮಾಡೋದು ಬೇಡ ಅನ್ಕೊಂಡಿದ್ದೀನಿ. ಚಿಕ್ಕ ಮನೆ ಚೊಕ್ಕ ಮನೆ, ಚಿಕ್ಕ ಸಂಸಾರ ಹಂಗೂ ಏನಾದ್ರು ಒಂಚೂರು ಎಳ್ದಿ ಇನ್ ಡೀಟೇಲ್ ತೋರ್ಸೋ ಟ್ರೈ ಮಾಡ್ತೀನಿ. ಇಲ್ಲಾಂದ್ರೆ ಇಲ್ಲ ಅಷ್ಟೇ. ನೆಕ್ಸ್ಟು ಈ ಪಲಾವ್ ಐಟಮ್ ಹಾಕೊಂಡು ಒಂದು ಅರ್ಧ ನಿಮಿಷ ಫ್ರೈ ಮಾಡಿ. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಬೇಕು. 1 ಸ್ಪೂನು ಸಾಕು, ಸ್ವಲ್ಪನೇ ಮಾಡ್ತಿರೋದು. ಅಪ್ಪ ಹೇ ಬಾರಪ್ಪ, ನೋಡ್ಕಪ್ಪ, ಏನು ಮನೆ ಕಂಡಿದ್ದಿ? ಅವಳು ಮಾಡೋದು ನೋಡ್ಕೊ ಬೈಲಲ್ಲಿ. ಏನು ಬರ್ತದೆ ಮಾಡಕ್ಕೆ? ಮಾಡ್ಕೊಟ್ರೆ ತಿನ್ನಕ್ಕೆ ಮಾತ್ರ ಬರ್ತದೆ ಅಷ್ಟೇ. ಏನು ಬರ್ತದೆ ಹೊಸ ವರ್ಷಕ್ಕೆ? ಏನು ಮಾಡ್ತಿ ಗೈಸ್? ಹೊಸ ವರ್ಷಕ್ಕೆ ಮಟನ್ನು ನಮ್ಮ ಅಪ್ಪ ಅಡುಗೆ ಮಾಡ್ರು ಗೈಸ್. ಏನು ಗೊತ್ತು ನಿಮಗೆ? ನನ್ನ ತಂಗಿಗೆ ನಮ್ಮ ಅಪ್ಪನೇ ಕಳಿಸಿರೋದು. ಏನಿದೆ ಯಾರು ನಿಮ್ಮ ಟೀಚರು? ಅಡುಗೆ ಬಿಟ್ಟು ಟೀಚರ್ ಯಾರು ಅಂತ ಹೇಳು. ನಮ್ಮ ಅಪ್ಪ ಮಾಡ್ದಿರೋ ಕೆಲಸನೇ ಇಲ್ಲ. ಸಕಲ ಕಲಾ ವಲ್ಲವ ನಮ್ಮ ಅಪ್ಪ. ಅವಲೇ ಹೇಳಿದ್ದೆ ಸರಿ ಮುಂಚೆ ಬಿಡಿದಾಗೇನೆ. ಅಡುಗೆ ಕೆಲಸ, ಹೊಲದ ಕೆಲಸ ಏನು ಬರೋಲ್ಲ ಅಂತ ಹೇಳ್ರಿ ನಮ್ಮ ಅಪ್ಪಂಗೆ. ಆಲ್ರೌಂಡರ್ ಗಂಭೀರಪ್ಪ. ಫುಲ್ಲು ಫ್ರೈ ಆದ್ಮೇಲೆ ಆಮೇಲೆ ಹಲಸಿನಕಾಯಿ ಹಾಕೊಳ್ಳೋದು. ರೈಸ್ ಫ್ರೈ ಆದಮೇಲೆ ಹಲಸಿನಕಾಯಿ ಹಾಕಂತಾರೆ ನೋಡ್ರಿ. ಬೋನ್ಲೆಸ್ ಚಿಕನ್ ಪೀಸ್ ಇವು. ಕೊತ್ತಳಸಿನಕಾಯಿ, ಹಲಸಿನಕಾಯಿ ಇದನ್ನೇನು ಬೇಯಿಸ್ಕೊಂಡಿಲ್ಲ. ಬಿರಿಯಾನಿ ಮಾಡೋಕ್ಕೆ ಹಂಗೆ ಹಾಕಂತವಳೆ. ಅದು ಹೇಳು ನೀನೇ ರೈಸ್. ಈ ಬಿರಿಯಾನಿಗೆ ಹಂಗೆ ಹಾಕಂತವಳೆ, ಏನು ಬೇಯಿಸಿಲ್ಲ. ಕಬಾಬ್ ಮಾತ್ರ ಬೇಯಿಸ್ತಾವಳು ಒಂದು ವಿಷಲು. ಬಿರಿಯಾನಿ ಬೇಯಿಸಿಲ್ಲ ಫ್ರೈ ಮಾಡ್ಬೇಕಾರೆ ಅರ್ಧ ಫುಲ್ ಬೇಯಿಸಿರ್ತೀವಲ್ಲ, ಅಕ್ಕಿ ಅದೇನು ಬೇಯಿಸೋದು ಬೇಡ. ಅದು ಕಬಾಬ್ಗೆ ಅಂದರೆ ಎಣ್ಣೆ ಬೇಯ್ಬೇಕಲ್ಲ, ಅದು ಹೊಟ್ಟೆ ನೋವು ಹೋಗ್ಬಿಡ್ತದೆ. ಅದಕ್ಕೆ ಒಂದು ಕೂಗು ಕೂಗಿಸಿದ್ರೆ ಒಂದು ಅರ್ಧ ಮುಕ್ಕಾಲು ಭಾಗ ಬೆಂದಿರ್ತದೆ. ಅವಾಗ ಹಸಿ ಡೈರೆಕ್ಟ್ ಎಣ್ಣೆಗೆ ಹಾಕೊಂಬೋದು. ರೈಸ್ ಅರ್ಶಿನ ಹಾಕೊಂಡು ವೆಲ್ಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ನೀನು ಇರೋವರೆಗೂ ಎಲ್ಲ ಮಾಡ್ಕೊಡ್ತಾ ಇರ್ಬೇಕು ನನಗೆ. ತಿಂದು ಹೇಳ್ತಾ ಇರ್ತೀನಿ ಹಂಗಿತ್ತು ಏನು ಅಂತ. ನೀನು ವರ್ಷ ದಪ್ಪ ಆತೀನಿ. ಎಲ್ಲಿ ಹೋಗ್ತೀನಿ? ನಮ್ಮ ಮನೆಗೆ ಇರ್ತಿಲ್ಲ, ಮದುವೆ ಹೋಗ್ತಿ. ಬಿಡತಾಯಿ, ನೀನು ಮದುವೆ ಹೋದ್ರೆ ವಾರಕ್ಕೊಂದ್ಸಲಿ ಬರ್ತೀನಿ ಬಿಡ. ನಿಂಗೆ ಗಂಡ ಮನೆಗೆ ಬರ್ಬಾರ್ದೇನೆ. ವಾರಕ್ಕೊಂದ್ಸಲಿ ಬರ್ತೀನಿ. 2 ದಿನಕ್ಕೊಂದ್ಸಲಿ ಬಂದ್ರೆ ನೀನು ಗಂಡ ಓಡಿಸ್ಕೊಂಬತ್ತ ನನ್ನ. ಏನ್ ಕಾಲ ಇಷ್ಟು ಬೇಗ ದಿವಸ ಬರ್ತೀನಿ ಅಂತ. ಇನ್ನೇನೆ ನೀನು ಅವ್ರ ಮನೆಗೆ ಹೋದ್ಮೇಲೆ ನೀನು ಅವ್ರ ಮನೆಗೆ ಇರಬೇಕು. ನಾನು ಅವಾಗ ಅಗಲೆಲ್ಲ ಬಂದು ಏನಂತ ಹೇಳು. ಇನ್ನು ನಿಮ್ಮ ಅತ್ತೆ ಮಾವ ಎಂತ ಸಿಗ್ತಾರೋ, ಇದೇನಪ್ಪ ಯಾವಾಗಲೂ ಹಿಂಗೆ ಬರ್ತಾನೆ ಅನ್ಕೊಂತಾರೆ. ಅರ್ಥ ಆಗಲ್ಲ ನಿಂಕದು. ಕಾಮನ್ ಸೆನ್ಸ್ ಇಲ್ಲ. ಮುಂದಕ್ಕೆ ನೋಡೋಣ. ನೀನು ಹೋಗ್ಬೇಕಾದ್ರೆ ಮದುವೆ ಗೊತ್ತಿನ ಹುಡುಗಿ ಅವ್ರಿಗೆಲ್ಲ ಕಳ್ಸೊಲ್ಟಾವು. ಸರಿನಾ? ತಾನೇ ಕಳ್ಸೋತಿ. ರೈಸ್ ಖಾರದ ಪುಡಿ. ಮೊನ್ನೆ ಇದಕ್ಕೆ ಹಾಕಿಲ್ಲ ಅಂತ ಹೇಳಿ ಅದು ಸರಿ. ಖಾರ ಪುಡಿನ ಇದು ಕಳ್ಸೋರಿಗೆ ಗೈಸ್ ನಮ್ಮ ಮನೆಗೆ ಇದ್ರಲ್ಲಿ ಪುಡಿಗೆ ನಾವು ಮೆಣಸಿನ್ಕಾಯಿ ಹಾಕೊಂಡು ರುಬ್ಬಿಸ್ಕೊಂಡ್ಬಿಡ್ತೀವಿ. ಆಮೇಲೆ ತಿರ್ಗಾ ಎಷ್ಟೊಂದು ಜನ ಚಕ್ಕೆ ಲವಂಗ ಎಲ್ಲ ಹಾಕಿಲ್ಲ ಅಂತಂದ್ರು. ನಾನು ಲಾಸ್ಟ್ ಕೆಂಪು ಡಬ್ಬದಲ್ಲಿ ಹಾಕಿದ್ನಲ್ಲ, ಅದರಲ್ಲಿ ಚಕ್ಕೆ ಲವಂಗ ಎಲ್ಲ ನಾವು ಪುಡಿ ಮಾಡ್ಕೊಂಡ್ಬಿಡ್ತೀವಿ. ನಮ್ಮ ಪುಡಿ ಮಾಡ್ಸ್ಬೇಕಾದ್ರೆ ಚಕ್ಕೆ ಲವಂಗ ಎಲ್ಲ ಹಾಕಿ ಪುಡಿಗೆ ಪುಡಿ ಮಾಡ್ಸಿರ್ತದೆ. ಗೈಸ್ ಇದು ಬರೇ ಧನಿಯಾ ಪುಡಿ ಅಲ್ಲ, ಇದು ಸಾಂಬಾರ್ ಪುಡಿ. ಕರೆಕ್ಟ್ ಗೈಸ್. ಅವತ್ತು ಹಾಕಿದ್ ಇದೇ ಪುಡಿ ನೀನೆ. ಧನಿಯಾ ಪುಡಿ ಹಸಿರು ಕಲರ್ ಇರ್ತದೆ. ಗೈಸ್ ಅವತ್ತು ಹಾಕಿದ್ ಇದೇ ಖಾರದ ಪುಡಿ, ಇದೇ ಪುಡಿ ನೀನೆ ಧನಿಯಾ ಪುಡಿ. ಅದ್ರಲ್ಲಿ ಬಾಡಿಗೆ ಮೆಣಸಿನ್ಕಾಯಿ, ನಮ್ಮ ಲೋಕಲ್ ಗುಂಟೂರು ಮೆಣಸಿನ್ಕಾಯಿ ಅವೆಲ್ಲ ಹಾಕಿರ್ತೀವಿ. ಅದಕ್ಕೇನೆ ಖಾರದ ಪುಡಿ ಹಾಕಲಿಲ್ಲ. ಅದ್ ಕಲರ್ ನೋಡ್ರಿ ಗೊತ್ತಾಗಲ್ಲ ಖಾರ ಪುಡಿ ಹಾಕೋಣ. ಧನಿಯಾ ಪುಡಿ ಹಸಿರು ಇರ್ತದೆ. ಅಲ್ಲಿ ಕೇಳೋರು ಹೇಳ್ಬೇಕಾಯ್ತು. ನೀನು ಅವತ್ತು ಮಿಸ್ ಮಾಡಿದ್ಯಾ ಗೈಸ್? ಇವತ್ತು ಹೇಳ್ತಾ ನೋಡ್ಕೊಳ್ರಿ. ಅವತ್ತು ಹೇಳ್ಬೇಕಾಯ್ತು ನೀನು. ಖಾರ ಪುಡಿ ಯಾರಿಗೆ ಎಷ್ಟೋ ಕಷ್ಟ ಸ್ಪೈಸಿ. ಮನೆ ಜಾಸ್ತಿ ಯಾರು ಖಾರ ತಿನ್ನಲ್ಲ, ಅದಕ್ಕೆ ಒಂದು ಓದ್ಕೊಂಡು ಗೈಸ್ ನೋಡ್ರಿ. ಈ ಥರ ಎಲ್ಲ ಮಾಡ್ಸ್ಕೊಂಡು ತಿನ್ರಿ. ಯಾರ್ಯಾರು ಹಾಸ್ಟೆಲಲ್ಲಿ ಇದ್ದೀರಾ, ನಮ್ಮ ಬ್ಯಾಚುಲರ್ಸು, ನಂಗೆ ಗೊತ್ತು. ನಮ್ಮ ಫ್ರೆಂಡ್ಸ್ ಎಲ್ಲ ಬೇರೆ ಜನ ಈ ಥರ ಎಲ್ಲ ಮಾಡೋರೆ. ನಮ್ಮ ಫ್ರೆಂಡ್ಸು ಮನೆಯಲ್ಲಿರೋ
ಗಂಡ ಹೆಂಡತಿ ಇದಿರೋ ಮಕ್ಕಳವರು ನಮ್ಮ ಯಾರ್ಯಾರು ಫ್ಯಾಮಿಲಿ ವುಮೆನ್ಸ್ ನೋಡ್ತಾ ಇದ್ದೀವಿ ಇವರೆಲ್ಲ ಮಾಡ್ಕೊಂತೀನಿ ಒಂದ್ಸರಿ ಎಲ್ಲ ಟ್ರೈ ಮಾಡಿರಿ. ಯಾರಾದ್ರೂ ಮುಂಚೆ ಟ್ರೈ ಮಾಡಿದ್ರೆ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಚೆನ್ನಾಗಿ ಟ್ರೈ ಮಾಡಿರ್ತೀರಾ ಅಂತ. ನಮ್ಮ ಮನೆಗಂತೂ ತಲೆ ಕೆಡ್ತು ಅಂದ್ರೆ ಹೋಗಿ ಕಿತ್ಕೊಂಬತ್ತಾ ಇರೋದು ಹಳಸಿ ಮರದಾಗೆ, ನಮ್ಮ ಹಳಸಿ ಮರದಾಗೆ ಮಾಡ್ಕೊಂಡು ತಿಂತಾ ಇರೋದು. ಸ್ವಲ್ಪ ಪುದೀನ ಸೊಪ್ಪು, ಸೊಪ್ಪು, ಕೊತ್ತಂಬರಿ, ಸ್ವಲ್ಪ ಇದು ಲಾಸ್ಟ್ ಹಾಕಕ್ಕೆ. ಅದು ಲಾಸ್ಟ್ಗೆ ಏನಕ್ಕೆ ಲಾಸ್ಟ್ ಉದುರಿಸೋದು ಮುಚ್ಬೇಕಾರೇನಾ? ಟಮಾಟೋ ಯಾವಾಗ ಹಾಕತ್ತಿ ಮತ್ತೀಗ? ಟಮಾಟೆ ಆಮೇಲೆ ಹಾಕೋದು, ಮೊಸರು ಹಾಕಿ ರುಬ್ಗಾಡ್ ಹಾಕಂತೆ ಹಂಗೆ ಹಾಕಂತ್ಯಾವ? ಹಿಂಗೆ ಇದಕ್ಕೆ ಮಾತ್ರ ಹಂಗೆ ಹಾಕಂತ್ಯಾ? ಈ ಮೊಸರು 1 ಕಪ್ಪು. ರೆಡ್ ಕಲರ್ ಬಿರಿಯಾನಿ ಮಾಡ್ತಿರೋದು ಇವತ್ತು. ರೆಡ್ ಕಲರ್, ಗ್ರೀನ್ ಕಲರ್ ಅಲ್ಲ. ಮೊಸರು ಹಾಕ್ಮೇಲೆ ಫ್ಲೇವರೇ ಚೇಂಜ್ ಆಗೋದಿಲ್ಲ ಗಮ್ಮ ಅಂತ. ಯಪ್ಪ ವಿಷಯದಲ್ಲಿ ಮಸಾಲೆ ಇನ್ನೇನಿಲ್ಲ ಐಟಮು. ರೈಸ್ ಹಾಕದಾ? ಬಿರಿಯಾನಿ ಪೌಡ್ರು, ಉಪ್ಪು, ಬಿರಿಯಾನಿ ಪೌಡ್ರ್, ಉಪ್ಪು. ಮೇಲೆ 2 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ಟೊಮೆಟೊ ಹಣ್ಣು. ನಾನು 3 ಟೊಮೆಟೊ ಹಣ್ಣು, ಹುಳಿ ಟೊಮೆಟೊ ಹಣ್ಣು ಆದರೆ ಅದು 2 ಸಾಕು. ನಾನು ಸಣ್ಣ ಅದು ಅದಕ್ಕೆ 3 ತುಟ್ಕೊಂಡಿದ್ದೀನಿ. ಖಾರ ಮಾತ್ರ ಒಂದು 3-4 ಹಾಕಿದ್ರಿ. ರೈಸ್ ಸೇಮ್ ನೋಡ್ರಿ, ಒಳ್ಳೆ ಚಿಕನ್ ಕರಿ ಕಂಡ ಕಾಣ್ತಾ. ಇದಕ್ಕೆ ಪರೋಟ ಚಪಾತಿನ ಹಾಕೊಂಡು ಹಂಗೆ ತಿನ್ಬಿಡ್ಬೋದು ಇವಾಗ. ಇದಕ್ಕೆ ರೈಸಲ್ಲಿ ಹಾಕೋದು ಬೇಡ. ಬಾಸ್ಮತಿ ಆಗ್ತಾ ಇದೆಯಾ? ಇಲ್ಲ, ಸೋನಾ ಮಸೂರಿ. ನಾರ್ಮಲಿ ಸೋನಾ ಮಸೂರಿ ಅಷ್ಟೇನೆ, ಬಾಸ್ಮತಿ ಎಲ್ಲ ಬೇಡ ಅಂತ ಇದಕ್ಕೆಲ್ಲ. ನೆಕ್ಸ್ಟು ಧನಿಯಾ ಪುಡಿ ಮನೇಲಿ ಮಾಡಿರೋದು. ಇದರಲ್ಲಿ ಒಂದಷ್ಟು ಮೆಟೀರಿಯಲ್ಸ್ ಇರ್ತವೆ. ಇದ್ರಾಗೆ ಬರೀ ಧನಿಯಾ ಪುಡಿ ಅಲ್ಲ, ಪ್ಯೂರ್ ಧನಿಯಾ ಪುಡಿ ಅಲ್ಲ ಇದು. ಅಂಗಡಿ ಬರೋದು ಪ್ಯೂರ್ ಧನಿಯಾ ಪುಡಿ. ಅದ್ರ ಧನಿಯಾ ಬಿಟ್ಟರೆ ಏನೂ ಇರಲ್ಲ. ಮನೇಲಿ ಮಾಡ್ಕೊಂಡು ಧನಿಯಾ ಪುಡಿಲಿ ಬೇಜಾನ್ ಏನೋ ಹಾಕಿರ್ತಾರೆ ಇಂಗ್ರೀಡಿಯೆಂಟ್ಸು. ಅದು ಒಂದೊಂದು ಕಡೆ ಒಂದೊಂದು ಥರ ಮಾಡ್ಕೊಂಡಿರ್ತಾರೆ. ನಮ್ಮ ಕಡೆನೇ ಡಿಫ್ರೆಂಟಾಗಿ ಮಾಡ್ತಾರೆ ಧನಿಯಾ ಪುಡಿ. ಅದಕ್ಕೆ ಏನೇನು ಹೇಳ್ತಿರ್ತಾರೆ ಹೇಳಿ ತಾಯಿ? ಧನಿಯಾ ಪುಡಿ, ಚಕ್ಕೆ ಲವಂಗ. ಧನಿಯಾ ಪುಡಿ ಅಲ್ಲ, ಧನಿಯಾ. ಧನಿಯಾ, ಆಮೇಲೆ ಇದು ಚಕ್ಕೆ ಲವಂಗ, ಬಾಡಿಗೆ ಮೆಣಸಿನ್ಕಾಯಿ, ಅರ್ಶಿನ ಕೊಂಬು. ಹೌದಾ? ಆಮೇಲೆ ಇದು ಮೆಣಸಿನ್ಕಾಯಿ, ಕರು ಮೆಣಸಿನ್ಕಾಯಿ. ರೈಸ್ ನೋಡ್ರಿ, ಇದು 1 ಚಮಚ ಹಾಕೊಂಡ್ಲು. 1 ಚಮಚ ಎಷ್ಟು ಹಾಕೊಂಡೆ? 1 ಚಮಚ ಪುಡಿ ಹಾಕೊಂಡ್ಲು. ಉಪ್ಪಿನಕಾಯಿ ಹೋಗಿ ಹಾಕೋದು ಏಕೆ? ಇದಕ್ಕೆಲ್ಲ ಚೆನ್ನಾಗಿ ಹಿಡ್ಕೊಂಡ್ಲಿ ಅಂತ. ಹೌದಾ ಮೇಡಮ್? ಆಯ್ತು ಮೇಡಮ್, ಎಕ್ಸ್ಪ್ಲೇನ್ ಮಾಡಿರಿ ಮೇಡಮ್ ನೀವು ನಿಮ್ಮ ಪಡಿ ನೀವು. ರೈಸ್ ಉಪ್ಪು ಇವಾಗ ಹಾಕಲಿ, ಅದಕ್ಕೆಲ್ಲ ಚೆನ್ನಾಗಿ ಹಿಡ್ಕೊಂತದಂತೆ ಮತ್ತೆ ಇವಳು ಹೇಳ್ತಿರೋದು. ಅಂಗಡಿ ಪುಡಿ ಜಾಸ್ತಿ ಹಾಕಲ್ಲ ಗೈಸ್, ಅಂಗಡಿ ಪುಡಿ ಹಾಕ್ತಾವಳೆ. ಅದು ಬರೀ ಗರಂ ಮಸಾಲ ಆ್ಯಂಡ್ ಒಂದು ಬಿರಿಯಾನಿ ಪೌಡ್ರು, ಎರಡೇ ಔಟ್ಸೈಡ್ ಫುಡ್ಡು, ಔಟ್ಸೈಡು ಇಂಗ್ರೀಡಿಯೆಂಟ್ಸು. ನಿಮಗೆ ಇರ್ತವೆಲ್ಲ ಪಕ್ಕಾ ಸಸ್ತಾ ನ್ಯಾಚುರಲ್ಲು. ಗರಂ ಮಸಾಲ ಅಳತೆಗೆ ತಕ್ಕಷ್ಟು 1/4 ಭಾಗ ಚಮಚ, ಅದು 1 ಚಮಚನೂ ಇಲ್ಲ, 3/4 ಚಮಚ. ಇವಾಗ 1 ಚಮಚ, 1/4 ಚಮಚ ಲೆಕ್ಕಕ್ಕೆ ಗರಂ ಮಸಾಲ. ಗರಂ ಮಸಾಲ ಹಾಕಿದ್ಮೇಲೆ 10 ರೂಪಾಯಿದು ಒಂದು ಪ್ಯಾಕೆಟ್ ಇದು ಬಿರಿಯಾನಿ ಪೌಡ್ರು ಹಾಕ್ಬಿಟ್ಟು ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ನೀರು ಹಾಕೋದು ಅಷ್ಟೇ. 10 ರೂಪಾಯಿ ಪ್ಯಾಕೆಟ್ ಬಿರಿಯಾನಿ ಪೌಡ್ರು ಗರಂ ಮಸಾಲ ಆದಮೇಲೆ ಮಿಕ್ಸ್ ಮಾಡ್ಬಿಟ್ಟು ನೀರು ಹಾಕ್ಬಿಟ್ಟು ಮುಚ್ಬಿಡೋದೇನಾ? ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ 1 ನಿಮಿಷ ಕುದಿಯೋಕೆ, 1 ನಿಮಿಷ ನೀರು ಇಲ್ಲೇ ಕುದಿಯಕ್ಕೆ ಬಿಡ್ಬೇಕಾ? ನೀರು ಹಾಕಿಟ್ಟು ಒಂಚೂರು ಮಿಕ್ಸ್ ಮಾಡೋಕೆ ಅಷ್ಟೇ. ಇದು ನೋಡಿ 1 ಮಿಲೆ ನೀರು ಅಷ್ಟೇ. ಇದು ಒಂದು ರೌಂಡ್ ಮಿಕ್ಸ್ ಆಗಿ ಒಂದು ಕುದಿಯಬೇಕು. ಕುದ್ದಾದ್ಮೇಲೆ ಆಮೇಲೆ ರೈಸ್ ಹಾಕಂತ್ಯಾ? ಗೈಸ್ ರೈಸು ನಮ್ಮನೆ ಯೂಸ್ ಮಾಡೋದು ರೈಸ್ ಯಾವ್ದು ಬ್ರ್ಯಾಂಡ್? ಅದು ಬುಲೆಟಾ? ಬುಲೆಟ್ ಗೈಸ್ ಬುಲೆಟು ಕಮ್ಮಿ ಕಾಸಿಂದೇನೆ 1400 1500 ಇದು 25 kgಗೆ 1400 ಚಿಲ್ಲರೆ. ಗೈಸ್ 1400 ಚಿಲ್ಲರೆ ಯಾವುದೋ ಬುಲೆಟು ಯಾವುದೋ ಗೊತ್ತಿಲ್ಲ, ಯಾವುದೋ ಹೆಸರು ಮೂಟೆ ಯಾವ್ದು ಇದ್ರೆ ತೋರಿಸಿನಿ. ಮಾಮೂಲಿ ಸೋನಾ ಮಸೂರಿ ಒಂದು ನೋಡಿ. ಇದು ಕುದಿ ಬಂದ್ಮೇಲೆ ಅಕ್ಕಿ 2 ಸಲ ತೊಳೆದಿಕೊಂಡು ನೋಡ್ರಿ, ಇದು ಅವಳು ಹೇಳಲ್ಲ, ಕುದಿ ಬಂದ್ಮೇಲೆ ಅಕ್ಕಿ 2 ಸಲ ತೊಳೆದಿದ್ದೀನಿ. 2 ಸಲ ಏನಾದ್ರು ತೊಳೆದಿದ್ದಾನೆ, ಅಷ್ಟು ಸಾಕ್ಬಿಡು ನನಗೆ. ತೊಳೆದಂಗೆ ಹಾಕಿದ್ರೆ ತೊಳೆದಂಗೆ ಹಾಕಿದ್ರೆ ತಲೆ ಮೇಲೆ ಕಡಿತೀನಿ. ನಿಂಗೆ ಗೊತ್ತಾಗಬೇಕಲ್ಲ ನಾನು ತೊಳೆದಿದ್ದಾನೋ ತೊಳೆದಿಲ್ವ ಅಂತ. ನೀನು ನಂಗೆ ಮಾಡ್ಕೊಡವಲ್ಲ, ಗೊತ್ತು ಬಿಡ್ತಾ ನೀನು. ಆ ಥರ ಮಾಡಕ್ಕೆ ಮನ್ಸಾಗಿ ಬರ್ತದೆ ನಿನಗೆ. ಅಡುಗೆ ಮಾಡೋದು ಎಲ್ಲರಿಗೂ ಸಾಧ್ಯ ಆಗಲ್ಲ, ಅದು ಅನ್ನ ಹಾಕೋದು ಸರಿನಾ? ನೋಡಿ ಎಲ್ಲರೂ ಕಲಿಯೋಕ್ಕಾಗಲ್ಲ. ನೋಡಿ ನೀನು ಎಷ್ಟು ಅಡುಗೆ ಕಲ್ತಿದ್ದಿ. ನಿನಗೆ ಗಂಡ ಸಿಗೋನಂತ ಪುಣ್ಯವಂತ ಕಣಿತ ಇಲ್ಲಿ. ನಾನು ಹೇಳ್ತಾ ಇದ್ದೀನಿ ನೋಡು, ಅದೇನು ಪುಣ್ಯ ಮಾಡಿದ್ನೋ ನಿನ್ನ ಕೈಯಾರ ತಿನ್ನೋಕ್ಕೆ. ಶಬ್ಬಾಷ್ ಕಣಿ ಬೇಟಿ, ಇಷ್ಟಾದ್ರೂ ಕಲ್ತಿದ್ಯಲ್ಲ. ಎಲ್ಲಿ ಬಿದ್ದವನಲ್ಲ, ಇನ್ನು ತಲೆ ಕೆಡ್ಸ್ಕೊಂಡು ಮಾಡಿಬಿಡು. ಲಾಯರ್ ಆಗು, ತಲೆ ಕೆಡ್ಸ್ಕೊಂಬೇಡ, ಲಾ ಮಾಡಿಸ್ತೀನಿ. ಗೈಸ್ ಇದಕ್ಕೆ ನೀರು ಹಾಕೊಂಡು ಮುಚ್ಚಿಬಿಟ್ಟು ಎಷ್ಟು ವಿಷಲ್ಲು? ಒಂದೇ ವಿಷಲ್ ಗೈಸ್. ಬಿರಿಯಾನಿ ಅಲ್ಲ ಪಲಾವ್ ರೆಡಿ. ಕೊತ್ತಳ್ಸಿನ್ಕಾಯಿ ಪಲಾವ್ ಬಿರಿಯಾನಿ. ಆಯ್ತು ಗೈಸ್, ಕೊತ್ತಳ್ಸಿನ್ಕಾಯಿ ಬಿರಿಯಾನಿ ರೆಡಿ. 1 ವಿಷಲ್ ಹೊಡ್ಸ್ಕೊಂಡ್ರಿ. ನೀರು ಎಷ್ಟಾಗ್ತಾಳೆ ಅದು ಅಳತೆ ಗೊತ್ತಿಲ್ಲ ನಿನಗೇನೆ. 3 ಕೊಳದಪ್ಳೆ, 3 ಮಿಳ್ಳೆ. ಗೈಸ್ ಲಾಸ್ಟ್ ಅವಾಗ ಮಿಕ್ಸಿಡ್ಲಲ್ಲ ಅದಿದು. ಇದೇನು ಫ್ಲೇವರ್ ಜಾಸ್ತಿ ಹೊಡಿತದಲ್ವಾ? ಫ್ಲೇವರ್ಗೋಸ್ಕರ ಲಾಸ್ಟಿಗೆ ಗಮ್ಮ ಬರಲಿ ಅಂತ. ತಾಯಿ ತುಪ್ಪ ಯಾವಾಗ ಹಾಕ್ತಿ ಗೊತ್ತಾ? ಎಲ್ಲ ರೆಡಿ ಆದ್ಮೇಲೆ ಹಾಕ್ಬಿಟ್ಟು ತುಪ್ಪ ಹಾಕ್ಬಿಟ್ಟು ತಿರುಗು ಲಾಸ್ಟಿಗೆ. ಇವಾಗೇ ಬೇಡ, ಹಂಗೆ ಮಾಡು ನೋಡೋಣ ಈ ಸಲ. ಹೊಸ ಪ್ರಯತ್ನ ಗೈಸ್. ಫಸ್ಟೇ ತುಪ್ಪ ಇವಾಗ ಹಾಕ್ಬಿಡೋಳು, ಹಂಗೆ ಬೇಡ. ದಮ್ ಕಟ್ಬೇಕಾದ್ರೆ ಹಾಕ್ತಾರಲ್ಲ ಆ ಥರ ಸ್ಟೈಲಲ್ಲಿ ಟ್ರೈ ಮಾಡಿ ನೀವು ತುಪ್ಪನೇ ಇವತ್ತು. ಲಾಸ್ಟ್ಗೆ ಓಪನ್ ಮಾಡಿದ್ಮೇಲೆ ತುಪ್ಪ 1-2 ಸ್ಪೂನ್ ಹಾಕ್ಬಿಟ್ಟು ರೌಂಡ್ ಹೊಡ್ಸೋದು. ಆಮೇಲೆ ಕ್ಲೋಸ್ ಮಾಡ್ತೀಯಾ ಗೈಸ್? ಅಷ್ಟೇ ಬಿರಿಯಾನಿ, ಇಷ್ಟೇ. ನೆಕ್ಸ್ಟು ಇದು ಕಬಾಬು, ಅದನ್ನು ಫುಲ್ಲು ಇದ್ರಾಗೆ ಮಾಡ್ತೀವಿ ಬರ್ರಿ. ಒಂಚೂರು ಎಗ್ಗೇನು ಯೂಸ್ ಮಾಡ್ದಂಗೆ ಹಿಂಗೆ ಮ್ಯಾರಿನೇಟ್ ಎಲ್ಲ ನೀಟಾಗಿ ಮಾಡಿ ಕಬಾಬ್ ಮಾಡೋದಂತ ನೆಕ್ಸ್ಟ್ ಹೇಳ್ಕೊಡ್ತೀನಿ ಬರ್ರಿ. ಇವಾಗ ಫಸ್ಟೇ ಮೊಸರು ಹಾಕಂತವಳೆ.
ಯಪ್ಪ ಏನೋ ಹಾಕ್ಬಿಟ್ಟು ಏನೋ ಆಗಿರೋ ಸಾಕಪ್ಪ ದೇವ್ರೆ, ಏನೂ ಆಗಲ್ಲ ಗೈಸ್, ಬೇರೆ ಒಂದ್ಸಲಿ ಮಾಡಿದೀವಲ್ಲ. ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನು, ಸೋಂಪು ಓಂಕಾಳ ಯಾವುದೋ ಒಂದು ಹಿಂಗೆ ಇದು ಜೀರ್ಣ ಹಾಕಂತೆ, ಸೋಂಪಂತೆ, ಗರಂ ಮಸಾಲ ಅರ್ಧ ಸ್ಪೂನು, ಇದ್ರಲ್ಲಿ 1 ಸ್ಪೂನ್ ಅಷ್ಟೇ, ಒಂದು ಅರ್ಧ ಮುಕ್ಕಾಲು ಸ್ಪೂನ್ ಗರಂ ಮಸಾಲ. ಎಷ್ಟು ಕ್ವಾಂಟಿಟಿಗೆ ಇದು ಗೈಸ್? ಇಷ್ಟು ಕ್ವಾಂಟಿಟಿಗೆ ಎಷ್ಟು ಬರ್ತದೆ? ಒಂದು ಅರ್ಧ ಕೆ ಜಿ ಬರ್ತದೇನಪ್ಪ, ಅರ್ಧ ಕೆ ಜಿಗೆ ಇದೆಲ್ಲ ಹಾಕಂತಾರೆ ಗೈಸ್. 2 ಸ್ಪೂನ್ ಕಡಲೆ ಹಸಿಟ್ಟು ಗೈಸ್ 2 ಸ್ಪೂನು ಕಡಲೆ ಹಸಿಟ್ಟು, ಕಬಾಬಿ ಕಡಲೆ ಹಸಿಟ್ಟು ಎಲ್ಲ ಹಾಕಂತವಳೆ. ಕಡಲೆ ಹಸಿಟ್ಟು ಪಕೋಡನ ಏನೋ ಒಂದು ಮಾಡೋದು ನೋಡ್ಕೊ. ಕಬಾಬ್ ಥರನೇ ಮಾಡ್ತಾಳೆ, ಹಳಸಿನಕಾಯಿ ಪಕೋಡ ಕಬಾಬ್, ಒಟ್ನ ಕಬಾಬ್ ಯಾವ ಸ್ಪೂನ್ ಹೇಳು? ಕಬಾಬ್ ಥರ ಮಾಡ್ತಾಳೆ. ಅದು ಸಂತೂರ್ ಸೊಪ್ಪು ಕೊಡ್ತಾರಲ್ಲ ಗೈಸ್, ಆ ಸ್ಪೂನು ಸಂತೂರ್ ಸೊಪ್ಪು ತಂಡೆ 4-5 ತಂಡೆ ಒಂದು ಸ್ಪೂನ್ ಫ್ರೀ ಕೊಡ್ತಾರಲ್ಲ, ಅದರ ಸ್ಪೂನ್ ಅದು. ನೆಕ್ಸ್ಟು ಖಾರದ ಪುಡಿ, ಚಿಲ್ಲಿ ಪೌಡರ್ ಸಾಕು ಅಷ್ಟೇನೆ, ಅರ್ಧ ಚಮಚ, 1.5 ಚಮಚ, 1.5 ಚಮಚ ಹಾಕೊಂಡು ನೋಡ್ರಿ. ಮೆಣಸಿನ್ಕಾಯಿ ಪುಡಿನ ಕೆಂಪು ರವ ಅಂತಿರ್ಬೇಕು ಇವಾಗ. ನೆಕ್ಸ್ಟು ಕಾರ್ನ್ಫ್ಲೋರ್ 1 ಚಮಚ, ಗೈಸ್ ಜೋಳದ ಹಿಟ್ಟು ಕಾರ್ನ್ಫ್ಲವರು 2 ಚಮಚ, 2 ಚಮಚ. ಅಯ್ಯೋ ಎಲ್ಲ ವೇಸ್ಟ್ ಮಾಡ್ಬಿಡಿ. ಆಮೇಲೆ ಕಾರ್ನ್ಫ್ಲೋರ್, ಆಮೇಲೆ ಇದು ಮೈದಾ ಅಲ್ಲ, ಮೈದಾ ಥರ ಕಾಣ್ತದೆ ಅಷ್ಟೇ ಕಾರ್ನ್ಫ್ಲೋರು, ಅಲ್ಲೇ ಬೇಕು ನೋಡ್ರಿ. ಎಷ್ಟು ಹಾಕೊಂಡು 2.5 ಚಮಚನಾ? 2 ಚಮಚ ಕರೆಕ್ಟಾಗಿ 2 ಚಮಚ. 2 ಚಮಚ. ಆಮೇಲೆ ಮೈದಾ ಹಿಟ್ ಹಾಕ್ಬಾರ್ದು. ಹಾಕ್ತಾರೆ ಏನಕ್ಕೆ? ಮೈದಾ ಜಾಸ್ತಿ ಹಾಕಲ್ಲ, 1 ಚಮಚ ಹಾಕೋದು. ಮೈದಾ ಹಿಟ್ಟು ಹೆಂಗೆ ಹೋಗ್ತಿ? ಎಂಟ್ಕಳ್ಳಿ ಅಂತನಾ? ನಾರು ಬರೋದು, ನಾರು ಹಳಸಿಕಾಯಿ ನಾರು, ಕಾರ್ನ್ಫ್ಲವರ್ ಹಾಕೊಂಡಿದ್ವಾ? 1 ಸ್ಪೂನ್ ಮೈದಾ ಹಿಟ್ಟು. ಯಪ್ಪ ಏನೇನು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಬಿಟ್ಟು. ಅಕ್ಕಿ ಹಸಿಟ್ಟು 2 ಚಮಚ. ಯಪ್ಪ ನನಗಿಟ್ಟು ಅಕ್ಕಿ ಹಸಿಟ್ಟು ಹೆಂಗೆ ಹಾಕ್ತಾರೆ? ಕರುಮುನ್ ಹಾಕಂತೆ ಗೈಸ್. ಇದೊಂದು 1 ಸ್ಪೂನು, ಆಮೇಲೆ 2 ಸ್ಪೂನು, 2 ಸ್ಪೂನು ಅಕ್ಕಿ ಹಸಿಟ್ಟು. ಬರೇ ಇದೇನೋ ಕಬಾಬ್ ಮಾಡ್ತೀನಿ ಬಿಟ್ಟು ಏನಾರು ಮಾಡ್ತಾವಳಲ್ಲಪ್ಪ ಹೇಳು. ನೆಕ್ಸ್ಟು ಎಣ್ಣೆ ಎಷ್ಟು ಸ್ಪೂನು? 2 ಗೈಸ್ 2 ಸ್ಪೂನ್ ಎಣ್ಣೆ. ಕಬಾಬ್ ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡ್ಕೊಂಡ್ರಿ, ಒಂದು ಸ್ಟೆಪ್ಪು ಬಿಡಬೇಡ್ರಿ, ಪೂರ್ತಿ ನೀಟಾಗಿ. ನೆಕ್ಸ್ಟು ಕಬಾಬ್ ಪೌಡ್ರು ಎಷ್ಟು ಸ್ಪೂನು? 1 2 3 ಗೈಸ್, 3 ಗೈಸ್ 2 ಸ್ಪೂನು. ನಿಮಗೆ ಕರೆಕ್ಟಾಗಿ ಹೇಳು ಒಂದ್ಸಲಿ. 3 ಗೈಸ್ 3 ಸ್ಪೂನ್ ಕಬಾಬ್ ಪೌಡ್ರು. ನಿಮ್ಮ ಹತ್ರ ಯಾವ ಚಿಕ್ಕ ಹಾಕೊಳ್ರಿ, ಇಂಥದೇ ಬ್ರ್ಯಾಂಡ್ ಅಂತ ಏನಿಲ್ಲ. ಬಿರಿಯಾನಿ ಆಯಿತು, ವೆರಿ ಗುಡ್. ನೋಡು ಆಫ್ ಮಾಡು. ಅಪ್ಪ ಮೊಸರು ಬಜ್ಜಿ ಮಾಡಪ್ಪ. ನೀನು ಯಾಕಪ್ಪ ಅನ್ಕೋತಿದ್ದಿ ಗೊಬ್ಬರೇಶ್ವರ ಕೂತಂಗೆ, ಗುಂಡ್ಮಿಟ್ಟ ಕೂತಂಗೆ. ಗೈಸ್ ನಮ್ಮ ಅಪ್ಪ ಮೊಸರು ಬಜ್ಜಿ ಮಾಡ್ತಾರೆ ಇವತ್ತು. ಮಿಕ್ಸಿಂಗ್. ನೆಕ್ಸ್ಟು ಮಿಕ್ಸಿ ಟ್ವೇಲ್. ಕೈ ತೊಳೆದಿದ್ಯಾ? ವೆರಿ ಗುಡ್. ಗ್ಲೌಸ್ ಹಾಕೊಂಡು ಮಾಡೋದಲ್ಲ ಗೈಸ್. ಇದನ್ನೇನು ಮ್ಯಾರಿನೇಟ್ ಮಾಡಿ ಜಾಸ್ತಿ ಚಿಕನ್ ಮಾಡಿಕೊತ್ ನಿನಗೆ ಜಾಸ್ತಿ ಹೊತ್ತು ಅವಶ್ಯಕತೆ ಇರುವಂತೆ ಮಿಕ್ಸ್ ಹೊಡ್ಕೊಂಡು ಇಲ್ಲಿರೋ ಪೀಸ್ಗಳನ್ನ, ಬೋನ್ಲೆಸ್ ಚಿಕನ್ ಪೀಸ್ಗಳನ್ನ ಹಾಕೊಂಡು ಮಿಕ್ಸ್ ಹೊಡ್ಕೊಂಡು ಎಣ್ಣೆ ಬಿಡ್ತಾ ಇರ್ತೇನೆ. ಕಬಾಬ್ ರೆಡಿ. ನಿಂದು ಅವ್ರ ಹತ್ರ ಇವ್ರ ಹತ್ರ ಮಾತಾಡಿದೆ ಈ ಫೋನಾಗೆ. ನೀನು ಮಿನಿಸ್ಟರ್ ಆಗಿದ್ದೀನಿ ಮನೆಗೆ, ಹೋಮ್ ಮಿನಿಸ್ಟ್ರು. ಅದು ಯಾರಮ್ಮ ಫೋನ್ ಮಾಡ್ತದೆ ನಿನಗೆ? ನನಗೂ ಏನಮ್ಮ ಮೊಸರು ಬಜ್ಜಿನ ಬೋಲಸ್ನ? ಏಯ್ ಅಪ್ಪನ ಕೈ ಇರ್ಬಿಟ್ಟ ಪುಣ್ಯ ಮಾಡಿದ್ದೀನಿ ನೀನು. ಓ ನೋಡು, ಎಲ್ಲಾರ ಗಂಡ್ರ ಯಾರ ಮಾತಾಡಿದ್ರೆ ಅದು ಅಪ್ಪಾಜಿ ಏನ್ ಮಾಡ್ತಾರೆ ಅಂತ ಕೇಳ್ತದೆ. ನಿಂಗಂತದೊಂದು ಹೇಗಾದ ನಿನ್ಗೆ ಕೇಳಕ್ಕೆ? ಅಲ್ಲ ಕಣಮ್ಮ, ಅಪ್ಪಾಜಿ ಇರ್ತದೆ ಪಾಪ. ಗಂಟನ್ ಕೈಯಾರೆ ತಿನ್ನಕ್ ಪುಣ್ಯ ಮಾಡಿರ್ಬೇಕು ನೀನು. ನಾನಾ? ಇನ್ನೇನು? ಅಪ್ಪ ಬಾಳ ಸ್ವಾಮಿ. ಯಾಕೆ ಸ್ವಾಮಿ? ಸ್ವಾಮಿ ಇನ್ನೇನ್ ಏನ್ ಹಾಕಿಲ್ಲ ಏನ್ ಹಾಕಿಲ್ಲ ಅಂತ ಹೇಳಿ. ಉಪ್ಪು ಹಾಕ್ಬೇಕೋ? ಕರೆಕ್ಟ್ ಉಪ್ಪು ಹಾಕ್ಬೇಕಲ್ವಾ? ಹಾಕಂಗಿಲ್ಲ. ಏನ್ ಕೇಳು, ಕಬಾಬ್ ಪೌಡರ್ ಇರ್ತದೆ, ಇದಕ್ಕೂ ಉಪ್ಪು ಹಾಕಿ ಬೇಯಿಸ್ಕೊಂಡಿಲ್ವಾ? ಓಹೋ ಆಯ್ತಕ್ಕ, ಹೊಡಿಬೇಡ. ಐಸ್ ಉಪ್ಪೇನು ಹಾಕಬೇಡ್ರಿ ಇದಕ್ಕೆ. ಅದು ಬೇಯಿಸ್ಕೊಂಡ್ರೆ ಉಪ್ಪು ಹಾಕಿರ್ತೀವಿ, ಮತ್ತೆ ಕಬಾಬ್ ಏನ ಔಷಧ ತಿಂದ ನೀನು? ನೀನು ಅಷ್ಟು ಬೇಗ ಅವಸರ ನಿನ್ಗೆ? ಗೈಸ್ ಮಿಕ್ಸ್ ಆಯ್ತು. ಇವಾಗ ಎಣ್ಣೆ ಬಿಟ್ಕೊಂಡ್ ಬತ್ತಳ ನನ್ನ ತಂಗಿ ಅಷ್ಟೇನೆ. ಇದು ಬೇಸ ಗೊತ್ತಲ್ಲ, ಇದು ಬೇಯಿಸ್ಕೊಂಡ್ಬಿಡ್ರಿ ಗೈಸ್. ನೋಡ್ರಿ ಕಬಾಬು ರೆಡಿ ಆಯ್ತು. ಒಂದ್ ತಟ್ಟೆ ಅಲ್ಲೇ ಮಾಡಿಕೊಳ್ಳೆ. ಈ ತರ ಕಾಣಿಸ್ತದೆ ಕಬಾಬು. ಅಲ್ಲೇ ಒಂದ್ 2 ಕೋಟ ತಿನ್ಬಿಟ್ಟಿದೀವಿ. ಹಂಗೆಲ್ಲ ಕೈ ಹಾಕ್ತಾರ ಕಳ್ಳ? ಬೆಕ್ಕು ಬಂದಂಗೆ ಬೆಕ್ಕು ಬಂದಂಗೆ. ಇವಾಗ ಇವಳು ಮಾಡಿರೋ ಬಿರಿಯಾನಿನ ಓಪನ್ ಮಾಡ್ತಾಳೆ, ಕುಕ್ಕರ್ ಅನ್ಬಾಕ್ಸಿಂಗ್ ಮಾಡ್ತಾಳೆ. ಕೆಳಗಡೆ ಈ ಕಡೆ ಇಡಿ ಇಲ್ಲ, ಆ ಕಡೆ ಇಡಿ ಇಲ್ಲ. ನಮ್ಮ ಮನೆ ಕುಕ್ಕರ್ ನೋಡ್ರಿ ಯಾವ ಬಿರಿಯಾನಿ ದೋಸ್ತಿದ್ರಿ. ಫಸ್ಟ್ ಕುಕ್ಕರ್ ಕತೆ ಹೆಂಗಿರ್ಲಿ, ಆಮೇಲೆ ಎಲ್ಲರ ಮನೆ ವಿಜಯ ಕತೆ ಏನ್ ಮಾಡಕ್ಕಲ್ಲ. ಹೊಸ ಕುಕ್ಕರ್ ತಗೊಂಬರೋಣ. ಬಿರಿಯಾನಿ ಹೋಗಿ ಟೊಮೊಟೊ ಬಾತಾಗಿದೆ ಗೈಸ್. ಇಲ್ಲ ಗೈಸ್, ಹಿಂಗೆ ಬರೋದು. ಒಂದ್ಸರಿ ಟ್ರೈ ಮಾಡ್ರಿ. ನಾವು ಮಾಡಿರೋ ಪ್ರೊಸೀಜರ್ನೇ ಫಾಲೋ ಮಾಡ್ರಿ. ಗ್ರೀನ್ ಅಲ್ಲ, ಟೊಮೊಟೊ ಬಾತು ರೆಡ್ಡು ಅಲ್ಲ, ಮಾಮೂಲಿ ಬಿರಿಯಾನಿ ವೆಜ್ ಪಲಾವ್ ಅಷ್ಟೇ. ಟ್ರೈ ಮಾಡ್ರಿ. ಆಮೇಲೆ ತುಪ್ಪ ಫ್ಲೇವರ್ಗೆ.
ಅದು ಮನೆಯಲ್ಲಿ ಮಾಡಿದ ತುಪ್ಪ ನಮಗೆ ಬೇಕಾದವ್ರು ಕಳ್ಸ್ಕೊಟ್ಟಿರೋದು ನಮ್ಮ ಅಮ್ಮಂಗೋಸ್ಕರ ತಿನ್ಲಿ ಅಂತ. ಹೋಮ್ ಮೇಡ್ ತುಪ್ಪ ಅದು. ಎಷ್ಟು ಸ್ಪೂನ್ ಹಾಕಂತ ಇದೆಯಾ? ಸಾಕು. ಒಂದೇ ಸ್ಪೂನ್ ತುಪ್ಪ. ಅಮ್ಮ ಅಮ್ಮಂಗೆ ಬಡಕಡೆ ತಾಯಿ ತೋರಿಸ್ಬಿಟ್ಟೆ ಹಂಗೇನೆ ಹಂಗೆ ಕಣ್ಣಾರ ನೋಡ್ಬಿಟ್ಟು ಹೊಟ್ಟೆ ತುಂಬಿಸ್ಕೊಂಬಿಡು. ನೋಡಿಲಿ ತಿಂದಿದ್ದೀನಿ ಅನ್ನದೇ ಹಣ್ಸಿನ್ಕಾಯಿ ಸಾರದೆ ನಿಂತ್ಕೊಂಡ್ರೆ ಗೈಸ್ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿದ್ದೀನಿ. ಇವಾಗ ಬಿರಿಯಾನಿ ನೋಡ್ರಿ ಫ್ಲೇವರ್ ಹೆಂಗ್ ಬಂದೈತೆ ಅಂತ. ಅಬ್ಬಾ ಎಲ್ಲ ಬೋನ್ಲೆಸ್ ಪೀಸೇನೆ, ಬೋನ್ ಇರೋ ಪೀಸ್ ಒಂದೂ ಇಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ನನಗೆ ಇಚ್ಚಾಗ ಹಾಕ್ಬಿಡ್ಕಣವ. ಇವರು ಇದು ಮಾಡು ಅಂತ ಬಿಟ್ಟಿದ್ದೆ ಮೊಸರು ಬಜ್ಜಿನ ಮಾಡಿದ್ರೇನಮ್ಮ? ಬೋಲಾಸ್ನು ತಿಂದವ್ರು ಏನು ಹೇಳು? ಹಾ ಅದೇ ನಂಗೆ ನೋಡ್ತಿ ಎಲ್ಲ ಅಮ್ಮ ನೋಡೋ ನೋಡಿದ್ರಿ ಸೊಟ್ಟೆಗೆ. ಅಯ್ಯೋ ಇಲ್ಲಿ ಬರೀ ಸರಿ ಕೊಡ್ಬೇಕಣೆ. ಇಲ್ಲಿ ಬರ ಮರೋಣ ಪಕ್ಕಕ್ಕೆ ಬರಮ್ಮ. ಅದೇ ಕಲ್ಗೋಯ್ದಿ 40 ಗಂಟೆ ಕೊಡ್ಬೇಡ ಕಣೆ ನೀನು. ನಂದೆಲ್ಲ ಕುತ್ಕೊಂಡು ಬಿಡ್ತೀನಿ. ನೀನೇನು ಮಗ್ಳು ಕಳ್ಸು ನನ್ನ ತಿಕ್ಕಿದ್ದ ತೂತು ಮಾಡಿ ಉಳಿಸ್ತಿದ್ದ ಯಾಕಲ್ದಾಗು ಮೈಸೂರು ಪಾಕ್ ಇಟ್ಟಿರುವ ಮದಿಗೆ ಹಾಕ್ಬೇಕಪ್ಪ. ಮೈಸೂರು ಪಾಕ್ ಕೊಟ್ಟಿವಲ್ಲ ನನಗೆ. ಓ 30 ರೂಪಾಯಿ ತೆಗ್ದಿದ್ದೆ ನನ್ನ ಮಕ್ಕನ. ಗಾಯ್ಸ್ ಇಷ್ಟೇ ಇವತ್ತಿನ ಉಳಾಗು. ಹೆಂಗಿತ್ತು ಅಂತ ಟೇಸ್ಟ್ ಮಾಡಿ ನಮ್ಮ ಅಪ್ಪ ಅಜ್ಜಿರು ಟೇಸ್ಟ್ ಮಾಡಿ ಏನಿಲ್ಲ ಚೆನ್ನಾಗಿರ್ತದೆ. ಹೆಂಗದಪ್ಪ? ಸೂಪರ್ ಆಗಿ ತಿಂತಾ ಇರ್ ನೀನು ಮಾಡ್ಬೇಡಿ. ಮಾಡ ಮಾತ್ರ ಬರ್ಬೇಡ. ಚಿಕನ್ ಸೈಡ್ಸ್ನ ಹೆಂಗದಮ್ಮ ನಿನ್ ನಕ್ಕಂಡು ಚಂಚನ ತಿನ್ಕೊಂಡು ಹಿಂಗೆ ಇದ್ಬಿಟ್ರೇನೆ ಇನ್ನೇನು ಬೇಡ ನೀನು. ಅದಕ್ಕೆ ದಪ್ಪ ಇದ್ದೀನಿ. ಎಷ್ಟು ಕೆಜಿ ದಪ್ಪ ಆಗಿದ್ದಿ? ಅಯ್ಯೋ ಬುಲ ದಪ್ಪ ಆಗಿದೆ. ಗೈಸ್ ಒಂದ್ಸಲ ಟ್ರೈ ಮಾಡ್ರಿ, ಹಳಸಿನಕಾಯಿಗೆ ಚೆನ್ನಾಗಿರ್ತದೆ. ಬೇಕು ಅಂತಂದ್ರೆ ಇವ್ಳು ಕೇಳಿ ಕಳಿಸ್ತೀನಿ, ಒಂದ್ ದಿವಸ ಮಾಡ್ಕೊಡ್ತಾಳೆ. ಅಷ್ಟೇ. ಈ ವಿಡಿಯೋ ಇಲ್ಲಿಗೇನೆ ಏನ್ ಮಾಡೋಣ. ಹೆಂಗದಮ್ಮ? ಅಷ್ಟೇ. ಟಾಟಾ ಬಾಯ್ ಬಾಯ್.